ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗೋ ತನಕ ₹1 ಪೇಮೆಂಟ್ ಇರಲ್ಲ ನಮ್ಮಲ್ಲಿ. ಆ ನಂತರ ದಿನಗಳು ಅವ್ರು ಸ್ಟ್ರಗಲ್ ಮಾಡ್ಕೊಂಡು ಬಂದಮೇಲೆ ಒಂದು 500 ಜನ ಪ್ರತಿ ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ಗಳಾಗಿ ಬರ್ತಾರೆ. 5 ಜನ ಡೈರೆಕ್ಟರ್ ಆಗೋದ್ರಲ್ಲಿ ಸಕ್ಸೀಡ್ ಆಗ್ತಾರೆ. ಇನ್ನು 495 ಜನ ಕನಸನ್ನು ಬಿಟ್ಟು ಮತ್ತೆ ಬೇರೆ ಪ್ರೊಫೆಷನ್ಗೆ ಹೋಗ್ತಾರೆ. ಆ ನಿಟ್ಟಲ್ಲಿ ತುಂಬ ಮುದ್ದಾಗಿ ಮಾಡಿದ್ದೀರಾ, ಕಥೆನೂ ತುಂಬ ಚೆನ್ನಾಗಿ ಬರ್ಕೊಂಡಿದ್ದೀರಾ. ಗುಡ್ ಲಕ್, ಒಳ್ಳೆಯದಾಗಲಿ. ಪ್ರತಿಯೊಂದು ತಾಂತ್ರಿಕ ವರ್ಗ ಆಗ್ಬೋದು, ನಟ ನಟಿಯರಾಗ್ಬೋದು, ಪ್ರತಿಯೊಬ್ಬರು ಅವರ ಪಾತ್ರಕ್ಕೆ ತುಂಬ ಚೆನ್ನಾಗಿ ನ್ಯಾಯ ಸಲ್ಲಿಸಿದ್ದಾರೆ. ನಿರ್ಮಾಪಕರಾಗಿ ಸಂತೋಷ್ ಹಾಗೂ ಸುರೇಶ್ ಅವರ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾಳೆ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ದಯಮಾಡಿ ಕನ್ನಡ ಪ್ರೇಕ್ಷಕರು ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವತ್ತೂ ಬೆಂಬಲಿಗರಾಗಿ ನಿಂತಿರ್ತೀರ. ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನನ್ನ ಬಾಲ್ಯ ನೆನಪಾದಾಗ ನನಗನ್ನಿಸ್ತಾ ಇತ್ತು, ನಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ರೋ ಏನೋ. ನಾನು ಒಂದು ಲಾಲಿಪಾಪ್ ಕೇಳಿದಾಗ ಅವ್ರು ಕಷ್ಟ ಆಗಿರ್ಬೋದೇನೋ ಕೊಡ್ಸೋದಕ್ಕೆ, ಯಾರಿಗೊತ್ತು. ಯಾಕಂದರೆ ಹಲವಾರು ಆ ಥರದ್ದು ನಮ್ಗಳು ಕೇಳ್ತಿರ್ತೀವಿ ನಾವು, ನಮ್ಗೆ ಗೊತ್ತಿರಲ್ಲ. ಅಪ್ಪ ತಂದಿಲ್ಲ ಅಂದಾಗ ಬೇಸರ ಆಗುತ್ತೆ ಮನಸ್ಸಿಗೆ. ನಮ್ಮಪ್ಪ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ನಮ್ಮಪ್ಪ ವೇಸ್ಟು, ನಮ್ಮಪ್ಪನ ಕೈಯಲ್ಲಿ ಶಕ್ತಿನೇ ಇಲ್ಲ. ಇನ್ಯಾರ್ದು ಅಪ್ಪನ ನೋಡು ಆ ಅಪ್ಪನ ಜೊತೆ ಆ ಅಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಮಗುನ ಅಂತೆಲ್ಲ ಕಂಪೇರ್ ಮಾಡ್ಕೊಳ್ತೀವಿ ನಾವು ಮಕ್ಕಳು. ಸೊ ಹಾಗೇ ತೋರಿಸಿದ್ದಾರೆ. ಅದೇ ಘಟನೆಗಳನ್ನು ನಾನು ನನ್ನ ಬಾಲ್ಯ ಮೆಲ್ಕು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ನನ್ನ ಕಿಟ್ಟಪ್ಪ ಹೇಳಿದ ಹಾಗೆ ಸಿನಿಮಾ ಇದನ್ನು ಪ್ರೇಕ್ಷಕರು ಬರಲೇಬೇಕು, ನೋಡಲೇಬೇಕು. ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿದ್ರೆ ಅದು ಬೇರೆ ಥರನೇ ಎಲ್ಲ ಪ್ರಚಾರ ಆಗಿರೋದು. ಇವತ್ತು ನಿಜವಾಗೂ ನೀವು ಇಷ್ಟು ಜನ ಬಂದು ಈ ಸಿನಿಮಾನ ಸಕ್ಸಸ್ ಮಾಡಿಸ್ಬೇಕು ಅಂತ ಇದ್ದೀರಾ. ನಾನು ಒಬ್ಬ ಪ್ರೇಕ್ಷಕನಾಗಿ ನಿಜವಾಗೂ ಭಾಳಷ್ಟು ಖುಷಿಯಾಗುತ್ತೆ. ನಾನು ಪ್ರಾಮಾಣಿಕವಾಗಿ ಮಾತನ್ನ ಹೇಳ್ತಾ ಇದ್ದೀನಿ. ಈ ಫಿಲಮು ಖಂಡಿತ ಸಕ್ಸಸ್ ಆದರೆ ಮಾತ್ರನೇ ಈ ತಂಡಕ್ಕೆ ಒಂದು ಜಯ ಸಿಗುತ್ತೆ. ಇನ್ನೂ ದೊಡ್ಡ ಫಿಲಮ್ಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೀತಿ ಫಿಲಮ್ಗಳು ಬಂದಾಗ ಈ ಬಾಂಧವ್ಯಗಳು ಬೆಳೆಯುತ್ತೆ. ಇವತ್ತೆಲ್ಲ ಈ ಎಲ್ಲ ಫೋನ್ಗಳು ಇಟ್ಕೊಂಡಿದ್ದಾರೆ. ಏನಂತ ಅಂದರೆ ಯಾವುದೋ ಒಂದು ರೂಮ್ಗೆ ಹೋಗ್ತಾರೆ, ಒಂದೇ ಫ್ಯಾಮಿಲಿ ಒಂದೇ ರೂಮಲ್ಲಿದ್ರೂ ಒಂದೇ ಮನೇಲಿದ್ರೂ ಬಟ್ ಎಲ್ಲರೂ ಒಂದೊಂದು ಫೋನ್ ಇಟ್ಕೊಂಡು ಸಪ್ರೇಟ್ ಜೀವನ ಮಾಡ್ತಾಯಿದ್ದಾರೆ. ಬಟ್ ಆದರೆ ಎಲ್ಲರನ್ನೂ ಕರೆದು ಇಲ್ಲಿ ಕೂರಿಸಿದಾಗ ಮಾತ್ರ ಇವತ್ತು ನಮ್ಮ ಬಾಂಧವ್ಯಗಳು ಬೆಳೆಯುತ್ತೆ. ಗಂಡ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಈ ಬಾಂಧವ್ಯಗಳನ್ನ ನಿಜವಾಗೂ ಭಾಳಷ್ಟು ಖುಷಿಯಾಗುತ್ತೆ. ಪ್ರತಿಯೊಂದು ಜೀವನದಲ್ಲೂ ಒಂದು ಸಾಕಷ್ಟು ಕತೆಗಳಿದೆ. ಅಂಥ ಒಂದು ಕಥೆನ ತೆಗೆದು ನಮ್ಮ ಮುಂದೆ ಇವಾಗ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನನ್ನ ಜೀವನದಲ್ಲೂ ನಮ್ಮ ತಂದೆಗೆ ನಾನು ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂದರೆ ಒಂದು 2 ವೀಲರ್ ಕೊಡಿಸಿ ಅಂತ ಎವ್ರಿ ಶಾರ್ಟಲ್ಲೂ ನನ್ನ ತಂದೆ ನೆನೆಸ್ಕೊತಾ ಇದ್ದೆ. ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ನಮ್ಮ ಮಿಡಲ್ ಕ್ಲಾಸಲ್ಲಿ ನಮ್ಮ ಅಪೇಕ್ಷೆಗೂ ಯೋಗ್ಯತೆಗೂ ಒಂದು ಡಿಫ್ರೆನ್ಸ್ ಇರುತ್ತೆ. ಅದು ತುಂಬ ದೊಡ್ಡ ಗ್ಯಾಪ್. ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಲ್ಲರ ಒಂದು ಎಫರ್ಟ್ಸು ತುಂಬ ಆನೆಸ್ಟ್ ಅಂತ ಅನ್ನಿಸ್ತಿದೆ. ಈ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ನಿಮ್ಗೆಲ್ಲನೂ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಆವಾಗಲೇ ಈ ಸಿನಿಮಾ ಸಕ್ಸಸ್ಫುಲ್ ಆಗೋದು. ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಸೊ ಅದು ಹೇಳೋಕ್ಕಾಗ್ತಾ ಇಲ್ಲ. ಆಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಇಂಟರ್ವಲ್ ಟೈಮಲ್ಲೂ ಒಂದು ಸ್ವಲ್ಪ ಅಳು ಬಂದುಬಿಡ್ತು. ಆಮೇಲೂ ಅದು ಕಣ್ಣಲ್ಲಿ ಹಂಗೆ ಎರಡು ಹನಿ ಹಂಗೆ ಕ್ಯಾರಿ ಆಗ್ತಾನೇ ಇತ್ತು. ಲಾಸ್ಟ್ ಮೂಮೆಂಟ್ವರೆಗೂ ಕ್ಯಾರಿ ಆಗ್ತಾ ಇತ್ತು. ಸೊ ಎಲ್ಲರಿಗೂ ಇದು ಕನೆಕ್ಟ್ ಆಗುತ್ತೆ. ಅಪ್ಪ ಆಗಿರೋರ್ಗೂ ಕನೆಕ್ಟ್ ಆಗುತ್ತೆ, ಅವರು ಅಜ್ಜ ಆಗಿರೋರ್ಗೂ ಕನೆಕ್ಟ್ ಆಗುತ್ತೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಒಳ್ಳೆಯದಾಗಲಿ. ನಾಳೆ ರಿಲೀಸ್ ಇದೆ. ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಆ ಮ್ಯೂಸಿಕ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದೂ ಭಾಳ ಅದ್ಭುತವಾಗಿದೆ. ಒಂದು ಟೀಮ್ ವರ್ಕ್ ಹೇಗಿರ್ಬೇಕಂತ ಹೇಳಿದ್ರೆ ಇವ್ರನ್ನ ನೋಡಿ ಕಲಿಬೇಕು. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೆಯದಾಗಲಿ. ನಾವು ಭಾಳಷ್ಟು ನಾನಾ ಕೆಲಸಗಳನ್ನ ಮಾಡಿರ್ತೀವಿ. ಅದರಿಂದ ನಮಗೆಲ್ಲ ಇದು ಎಲ್ಲೋ ನಮಗೆ ತುಂಬ ತಟ್ಟುತ್ತೆ, ಹೃದಯಕ್ಕೆ ಹತ್ತಿರವಾಗುತ್ತೆ, ತಟ್ಟುತ್ತೆ. ಈಗ ತಾನೇ ನನಗೆ ನಮ್ಮ ಹೀರೋವ್ರ ಫಾದರ್ನ ಕೂಡ ನಾನು ಮಾತಾಡಿಸ್ದೆ. ಅವ್ರು ಹೇಳ್ತಾಯಿದ್ರು, ಯಾವಾಗ ನೀವು ಫೀಲ್ಡಿಗೆ ಬರೋದು ನಮ್ಗೆ ಇಷ್ಟ ಇರಲಿಲ್ಲ ಸರ್, ನಾನಂತೂ ವಿರೋಧಿಸ್ತಾ ಇದ್ದೆ, ಆದರೂ ಅವ್ನು ಮಾಡ್ತೀನಿ ಅಂತ. ಈಗ ನನಗೆ ಹೃದಯ ತುಂಬಿ ಬಂದಿದೆ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ, ಅವ್ನು ಚೆನ್ನಾಗಿ ಮಾಡಿದ್ದಾನೆ, ಆ ಫಿಲಮ್ ಮಾಡ್ದ, ಸಕ್ಸಸ್ ಇದ್ದ, ನೀವೆಲ್ಲ ಇಷ್ಟೊಂದು ಜನ ಎಲ್ಲ ಹೇಳೋದ್ರಿಂದ ಅವ್ನು ಸಾಧಿಸಿದ್ದಾನೆ ಅಂತ ಅನ್ನಿಸ್ತು ನನಗೆ ಅಂತ ಹೇಳಿದರು. ಆ ರೀತಿ ಬಾಳಬೇಕು ಅನ್ನೋದೇ ಕೂಡ ಹೀರೋ ಕರುಣಾಕರನ ಇಷ್ಟ ಕೂಡ ಆಗಿರುತ್ತೆ. ಕಡೆಗೆ ಅದನ್ನ ಅವನು ಫುಲ್ಫಿಲ್ ಮಾಡ್ತಾನೆ. ಒಂದೇನು ಅಂದರೆ ನಮ್ಮೆಲ್ಲರಿಗೂ ಯಾಕೆ ತಟ್ಟುತ್ತೆ ಅಂದರೆ ಜೀವನದಲ್ಲಿ ನ್ಯಾಯವಾಗಿ, ಸತ್ಯವಾಗಿ, ಪ್ರಾಮಾಣಿಕವಾಗಿ ನಡೀತಾ ಇದ್ದರೆ ಅವರೆಲ್ಲರ ಆಸೆಗಳು ಪೂರೈಕೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ನನ್ನ ಮಕ್ಕಳನ್ನ ಕರ್ಕೊಂಡೋಗಕ್ಕೆ ಒಂದು ಒಳ್ಳೆ ಸಿನಿಮಾ ಯಾವುದಪ್ಪ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಆದಷ್ಟು ನಾನು ಕರುಣಾಕರ ಅನ್ನೋ ಸಿನಿಮಾಗೆ ಬನ್ನಿ. ನನಗಂತೂ ಸಿನಿಮಾ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ನನಗೆ ಪರ್ಸ್ನಲಿ ಹೀರೋ ಬನ್ನಿ. ಅಫ್ಕೋರ್ಸ್ ತುಂಬ ಜನ ನೋಡಿರ್ತೀರ ಇವ್ರನ್ನ ಸೀರಿಯಲ್ಗಳಲ್ಲಿ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗಷ್ಟೇ ಯಾರೋ ಹೇಳ್ತಿದ್ರು ಮಾಲಾಶ್ರೀ, ಶ್ರುತಿ ಅವ್ರನ್ನೆಲ್ಲ ನೋಡ್ದಂಗೆ ಆಯಿತು ಅಂತ. ನನ್ನ ಜೊತೆ ಕಲ್ಪನಾನು
ನೋಡ್ದಂಗೆ ಆಯ್ತು ಅಲ್ಲಲ್ಲಿ ಅಂತಂದರೆ. ಇಲ್ಲ ನಿಜವಾಗ್ಲೂ ತುಂಬ ಒಳ್ಳೆ ನಟಿ ನೀವು, ನಿಮಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಡೀ ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ಫ್ಯಾಮಿಲಿ ಎಲ್ಲರೂ ಸಹ ಬಂದು ಈ ಸಿನಿಮಾನ ನೋಡಿ ನೀವೇ ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ. ಎಲ್ರಿಗೂ ನಮಸ್ಕಾರ, ನಾನು ರಾಧಾ ಭಗವತಿ. ನಮ್ಮ ಸಿನಿಮಾದು ಪ್ರೀಮಿಯರ್ ಶೋ ಇವತ್ತಾಯಿತು. ಎಲ್ಲರ ರಿಯಾಕ್ಷನ್ ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಗ್ತದೆ ಎಲ್ಲರೂ ನೋಡಿ. ಆ್ಯಂಡ್ ಎಲ್ಲರೂ ತುಂಬಾ ಹ್ಯಾಪಿಯಾಗಿದ್ದಾರೆ ನಮ್ಮ ಸಿನಿಮಾವನ್ನು ನೋಡಿ. ಸೊ ನಾಳೆ ಅಂದರೆ ಏಪ್ರಿಲ್ 3ನೇ ತಾರೀಕು ನಾಳೆ ಸಿನಿಮಾ ರಿಲೀಸ್ ಆಗ್ತದೆ. ಸೊ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಒಳ್ಳೆ ಕಂಟೆಂಟ್ ಮೂವಿ ನಮ್ಮದು, ಜನ ಕೈ ಬಿಡಲ್ಲ ಅಂತ ನಾವೆಲ್ಲ ಭಾವಿಸ್ತೀವಿ. ಸೊ ದಯವಿಟ್ಟು ಇಲ್ಲಿವರೆಗೂ ತಂದು ಬಿಟ್ಟಿದ್ದೀವಿ ಸಿನಿಮಾನ, ಇನ್ನು ಮುಂದೆ ನೀವು ಕರ್ಕೊಂಡು ಹೋಗಬೇಕು ನಮ್ಮನ್ನು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನನಗೆ ಆ್ಯಕ್ಚುಲಿ ನಿಜ ಮಾತೇ ಬರ್ತಾ ಇಲ್ಲ, ಯಾಕಂದರೆ ಅಷ್ಟು ಎಮೋಷನ್ ನಾನು ಆಗ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಬ್ಬ ಫಿಲಿಮ್ ಮೇಕರ್ಗೂ ಕೂಡ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮ್ ಫುಲ್ಫಿಲ್ ಆದಾಗ ಅಲ್ಲಿ ಸಿಗೋವಂಥ ಒಂದು ಏನು ಆನಂದ ಬಾಷ್ಪ ಅಥವಾ ಖುಷಿ ಅದೆಲ್ಲ ಒಂದು ಕಡೆ ನಮಗೆ ವ್ಯಕ್ತಪಡಿಸೋಕ್ಕಾಗಲ್ಲ. ಸಿನಿಮಾ ಮಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಹಾಗೆ ಇಲ್ಲಿ ನೋಡಿದವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಸಪೋರ್ಟ್ ನಮಗೆ, ನಮ್ಮ ಟೀಮಿಗೆ ಬೇಕು. ಯಾಕೆಂತಂದರೆ ಇದು ನಾನು ಒಬ್ಬನಿಂದಲ್ಲ, ಹಲವಾರು ಜನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು. ಅವರೆಲ್ಲರೂ ಒಂದು ಪ್ರತಿಫಲ ಇವತ್ತು ಸಿನಿಮಾ ನಿಮ್ಮ ಮುಂದೆ ಬಂದಿದೆ. ಈ ಸಿನಿಮಾ ನಿಮ್ಮ ಮನೆ ಕತೆ ಸಿನಿಮಾ. ನಿಮ್ಮ ಮನೇಲೂ ಅಪ್ಪು ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ದೇ ಇರ್ತಾರೆ, ಕರುಣಾಕರ ಇರ್ತಾರೆ, ಮಮತಾ ಇರ್ತಾರೆ. ಟೋಟಲಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಈ ಸಿನಿಮಾ. ಸೊ ದಯಮಾಡಿ ಎಲ್ಲರೂ ಕೂಡ ನಾನು ಕರುಣಾಕರ ಸಿನಿಮಾ ನಿಮ್ಮ ಸಿನಿಮಾ ಅಂದ್ಕೊಂಡು ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಈ ಚಿತ್ರದ ನಿರ್ಮಾಪಕ ನಮನ್ ನಾರಾಯಣ್ ಸಂತೋಷ್. ಸಿನಿಮಾನ ನಾನು ಕೂಡ ಎಲ್ಲ ಆಡಿಯನ್ಸ್ ಜೊತೆ ನಾನು ಗಮನಿಸ್ತಾ ಇದ್ದೆ. ತುಂಬಾ ಕನೆಕ್ಟ್ ಆಗ್ತಾಯಿದ್ರು. ಕೆಲವೊಂದು ಸಲ ಅವ್ರ ರಿಯಾಕ್ಷನ್ಸ್ಗಳನ್ನ ನೋಡಿ ನಮಗೆ ನಿಜವಾಗ್ಲೂ ನಮಗೂ ಅಳು ಬಂತು. ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಮ್ಮ ಬ್ಯಾನರಲ್ಲಿ ಮೊದಲನೇ ಸಿನಿಮಾ ಮಾಡಬೇಕಾದ್ರೆ ಒಂದು ಅಳಕಿತ್ತು ನಮಗೆ, ಏನು ಮಾಡ್ಬೋದು ಅಂತ. ಬಟ್ ಈ ಸಿನಿಮಾ ಮಾಡಿದಾಗ ಈ ಔಟ್ಪುಟ್ಟೆಲ್ಲ ನೋಡಿದಾಗ ನಿಜವಾಗ್ಲೂ ನಾವು ಸಿನಿಮಾ ಮಾಡಿದ್ದು ಸಾರ್ಥಕ ಅನ್ನಿಸ್ತು. ಸಿನಿಮಾ ನಮ್ಮ ಕಡೆಯಿಂದ ಮಾಡಾಗಿದೆ. ಇನ್ನೇನೇ ಇದ್ರೂ ಕೂಡ ನಿಮ್ಮ ಸರದಿ ಕನ್ನಡಿಗರು ಎಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳು ಫ್ಯಾಮಿಲಿ ಸಮೇತ ಬಂದು ನಮ್ಮ ಸಿನಿಮಾನ ನೋಡಿ ಒಂದು ಕಂಟೆಂಟ್ ಇರುವಂಥ ಉತ್ತಮ ಫ್ಯಾಮಿಲಿ ನೋಡುವಂಥ ಒಂದು ಸಿನಿಮಾ. ಎಲ್ಲರೂ ಸಿನಿಮಾ ನೋಡಿ ನಮ್ಮೆಲ್ಲರಿಗೂ ಎನ್ಕರೇಜ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾರ್ಟ್ ಅನ್ನೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಆಮೇಲೆ ತುಂಬ ದಿನ ಆದಮೇಲೆ ಈ ಸಿನಿಮಾವನ್ನು ಕಂಪ್ಲೀಟಾಗಿ ನೋಡಿದಾಗ ನನಗೂ ಕೂಡ ಇಂಥ ಒಂದು ಒಳ್ಳೆ ಸಿನಿಮಾನ ನಾವು ಮಾಡಿದ್ದೀವಿ ಅನ್ನೋದು ಮೊದಲಿಗೆ ನಮಗೆ ಖುಷಿ ಆಗ್ತಾ ಇದೆ. ಸೊ ಈ ನಮ್ಮ ಖುಷಿನ ನಿಮ್ಮ ಮಡಲಿಗೆ ಅರ್ಪಿಸ್ತಾ ಇದ್ದೀವಿ. ಇದನ್ನು ಆಡಿಸಿ ಪಾಲನೆ ಮಾಡೋ ಜವಾಬ್ದಾರಿ ನಿಮ್ಮದು. ಒಂದು ಅದ್ಭುತವಾದಂಥ ಸಿನಿಮಾವನ್ನು ತಂದಿದ್ದೀವಿ ನಿಮಗೋಸ್ಕರ. ಸೊ ನೀವು ನಿಮ್ಮ ಸಪೋರ್ಟು ನಮ್ಮ ಚಿತ್ರತಂಡದ ಮೇಲೆ ಇರಲಿ, ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಸೊ ನಿಜವೂ ನಾನು ಕರುಣಾಕರ ಸಿನಿಮಾ ಭಾಳ ಖುಷಿ ಆಯಿತು ನೋಡಿ. ನಿಜವೂ ಬ್ಯೂಟಿಫುಲ್ ಆಗಿದೆ. ತಂದೆ ಮಗ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆ್ಯಂಡ್ ತಂದೆ ಎಷ್ಟು ಕಷ್ಟಪಡ್ತಾನೆ ಅನ್ನೋದು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಆ್ಯಂಡ್ ರಿಯಲಿ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಆರ್ಯನ್ ತೇಜ್ ಅವರು ಅಭಿನಯ ಮಾಡಿರೋ ಸಿನಿಮಾ ಬ್ಯೂಟಿಫುಲ್. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ದಯವಿಟ್ಟು ಸಿನಿಮಾ ನೋಡೋದಕ್ಕೆ ಎಲ್ಲ ಈ ತಂದೆ ತಾಯಂದಿರು ಕುತ್ಕೊಂಡು ನೋಡುವಂಥ ಸಿನಿಮಾ ಜೊತೆಗೆ ಮಕ್ಕಳನ್ನ ಕರ್ಕೊಂಬನ್ನಿ. ಮಕ್ಕಳನ್ನ ಕರ್ಕೊಂಬಂದರೆ ಈ ಸಿನಿಮಾ ಏನು ಅನ್ನೋದೊಂದು ಅರ್ಥ ಆಗುತ್ತೆ. ತಂದೆ ತಾಯಿಯರ ಕಷ್ಟ ಮಕ್ಕಳಿಗೂ ಅರ್ಥ ಆಗುತ್ತೆ. ಈ ಸಿನಿಮಾ ಅಷ್ಟು ಬ್ಯೂಟಿಫುಲ್ಲಾಗಿ ತೆಗೆದಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾ ತಂಡಕ್ಕೆ. ನನಗಂತೂ ಭಾಳ ಇಷ್ಟ ಆಯಿತು. ನನ್ನ ಮಗನೂ ಕರ್ಕೊಂಬಂದ್ಬಿಟ್ಟಿದ್ದೀನಿ ಸಿನಿಮಾ ನೋಡೋಕ್ಕೆ. ಕಂದ ನಿನಗೆ ಹೇಗೆ ಅನಿಸಿದೆ? ನನಗೆ ಜಾಸ್ತಿ ಚೆನ್ನಾಗಿ ಅನ್ನಿಸ್ತು. ಮತ್ತು ನನಗೆ ಇದರಲ್ಲಿ ಒಂದು ಕಲಿಕೆ ಏನಾಯ್ತು ಅಂದರೆ, ಬೇರೆ ಅಪ್ಪಂದಿರು ಅಥವಾ ಅಮ್ಮಂದಿರು ಎಲ್ಲ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ನಾನು ಕಲ್ತ್ಕೊಂಡೆ. ನೋಡಿ, ಅಪ್ಪಂದಿರು ಅಮ್ಮಂದಿರು ಎಷ್ಟು ಕಷ್ಟಪಡ್ತಂತ ಈ ಸಿನಿಮಾದಲ್ಲಿ ಅರ್ಥ ಇದೆ ಅಂತ ನನ್ನ ಮಗನಿಗೆ ಅದೊಂದು ಫೀಲ್ ಆಗಿದೆ ಆ್ಯಕ್ಚುಲಿ. ಸೊ ಇದು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಕ್ಕಳಿಗೂ ಅರ್ಥ ಆಗೈತೆ ಇದು. ಆಮೇಲೆ ಸುಮಾರು ಶಾಲೆ ಮಕ್ಕಳಿಗೂ ತುಂಬ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ಅರ್ಥ ಆಗುತ್ತೆ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ. ನಾನು ಕರುಣಾಕರ ಮಿಸ್ ಮಾಡಿದೆ ನೋಡಿ. ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹರಿದೇಶ್, ಈ ಸಿನಿಮಾ ವರ್ಕ್ ಮಾಡಿರೋಂಥ ಎಲ್ಲ ಆ್ಯಕ್ಟರ್ಸು ಸರಿ, ಎಲ್ಲ ಟೆಕ್ನಿಷಿಯನ್ಸು ಸರಿ, ಆ್ಯಂಡ್ ನನ್ನ ಜೊತೆ ವರ್ಕ್ ಮಾಡಿದಂಥ ನಮ್ಮ ಸಿಂಗರ್ಸು, ಸೌಂಡ್ ಇಂಜಿನಿಯರ್ಸು ಆಗಲಿ, ಎಲ್ಲ ಟೆಕ್ನಿಷಿಯನ್ಸ್ದು ಒಂದೊಳ್ಳೆ ಹೆಸರಾಗಲಿ, ಸಕ್ಸಸ್ ತಂದುಕೊಡ್ಲಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ. ಈ ಸಿನಿಮಾ ಇಡೀ ಕನ್ನಡ ಜನತೆಗೆ ರೀಚ್ ಆಗೋ ಥರ ಮಾಡಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಇದೆ, OTT ಬರುತ್ತೆ ನೋಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಉದಾಸೀನ ಮಾಡಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ. ಸೊ ಬುಕ್ ಮೈ ಶೋಲ್ಲಿ ಈಗಾಗಲೇ ಓಪನ್ ಆಗಿದೆ ಟಿಕೆಟ್ಸು. ದಯವಿಟ್ಟು ಬುಕ್ ಮಾಡ್ಕೊಂಡು ಬಂದು ಫ್ಯಾಮಿಲಿ ಜೊತೆ ಬಂದು ನೋಡಿ. ಇಟ್ ವಿಲ್ ಬಿ ಎ ಕಂಪ್ಲೀಟ್ ಎಂಟರ್ಟೈನಿಂಗ್ ಸಿನಿಮಾ. ಸಾಂಗ್ಸು, ಕಾಮಿಡಿ, ಎಮೋಷನ್ ಬ್ಲಾಕು ಎಲ್ಲನೂ ಇದೆ. ಪ್ಲೀಸ್ ಸಪೋರ್ಟ್ ಅಸ್.
ತುಂಬ ಒಳ್ಳೆ ಸಿನಿಮಾ ಬಂದಿದೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ನಡುವೆ ಬರೋದು ಕಷ್ಟ ಆಗಿದೆ, ಬಂದರೂ ಗೆಲ್ಲೋದು ಕಷ್ಟ ಆಗಿದೆ. ಸೊ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಕೊಟ್ಟಿದ್ದಾರೆ. ಇದು ಗೆಲ್ಲಬೇಕು. ಇಡೀ ಫ್ಯಾಮಿಲಿಯಲ್ಲಿ ಯಾರೊಬ್ಬರು ಎಲ್ಲೂ ಮುಜುಗರ ಪಡ್ಕೊಳ್ಳದೆ ಚಿಕ್ಕ ಮಗಳಿಂದ ದೊಡ್ಡವರವರೆಗೂ ಬಂದು ಕೂತು ನೋಡುವಂಥ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಇಟ್ಸ್ ವೆರಿ ನೈಸ್. ನನಗೆ ಎಸ್ಪೆಷಲಿ 2 ಸಾಂಗ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಸಾಂಗ್ ಲಿರಿಕ್ಸಸ್ ತುಂಬ ಇಷ್ಟ ಆಯಿತು. ಈಗ ಸಿಕ್ಕಿದ್ರೆ ಈಗ ಅವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಟ್ಸ್ ಸೋ ನ್ಯಾಚುರಲ್. ಅದು ಎಮೋಷ್ನಲ್ ಸೀನ್ಸ್ ಆಗಿರಲಿ, ಗಂಡ ಹೆಂಡತಿ ಬಾಂಡಿಂಗ್ ಇರೋದಾಗಿರಲಿ, ಮಗು ಜೊತೆ ಆಗಿರಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ದಯವಿಟ್ಟು ಎಲ್ಲ ನಮ್ಮ ಕನ್ನಡದ ಪ್ರೇಕ್ಷಕರು ನಿಮ್ಮ ತಾಲೂಕುಗಳಲ್ಲಾಗಿರ್ಬೋದು, ನಿಮ್ಮ ಜಿಲ್ಲೆಗಳಲ್ಲಾಗಿರ್ಬೋದು, ಆ ಥಿಯೇಟ್ರ್ಗಳಿಗೆ ಹೋಗಿ ಈ ಸಿನಿಮಾ ನೋಡಿ.